ಹಾಯ್ ಎಲ್ಲರಿಗೂ ನನ್ನ ಮೊದಲನೆಯ ಯೂಟ್ಯೂಬ್ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಇವತ್ತೇನೆಂದರೆ ನಾವು ಮತ್ತು ನಮ್ಮ ಟೀಮ್ಮೇಟ್ಸು ನಮ್ಮ ಟೀಮ್ ಲೀಡರ್ಸು ನಾವು ಒಂದೇ ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ. ಸೊ ಎಲ್ಲಿಗೆ ಅಂತ ನಿಮಗೆ ಹೋಗ್ತಾ ಹೇಳ್ತೀನಿ. ಇದು ನನ್ನ ಫಸ್ಟ್ ವೀಡಿಯೋ ಆಗಿರೋದ್ರಿಂದ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಅದನ್ನು ಕಮೆಂಟ್ ರೂಪದಲ್ಲಿ ತಿಳಿಸಿ, ಅದನ್ನು ಚೇಂಜ್ ಮಾಡಿಕೊಂಡು ನೆಕ್ಸ್ಟ್ ವೀಡಿಯೋಗೆ ಅಪ್ಡೇಟ್ ಆಗ್ತೀನಿ. ಅರ್ಲಿ ಮಾರ್ನಿಂಗ್ 3 ಗಂಟೆಗೆ ಹೊರಟ್ವಿ. ಅಲ್ಲೇ ಬರ್ತಾ ದೇವನಹಳ್ಳಿ ಹತ್ರ ಕಾಫಿ ಟೀ ಕುಡಿಯೋಣ ಅಂತ ಎಲ್ಲರೂ ಗಾಡಿ ಸೈಡ್ಗೆ ಹಾಕಿ ಕಾಫಿ ಟೀ ಕುಡಿಯೋಕೆ ಹೋದ್ವಿ. ಪರವಾಗಿಲ್ಲ, ಅರ್ಲಿ ಮಾರ್ನಿಂಗ್ ಕಾಫಿ ಕುಡಿಯೋಕ್ಕೂ ಚೆಂದ ಅನಿಸುತ್ತೆ. ವೀಕ್ ಡೇಸಲ್ಲೂ ನಂದಿ ಹಿಲ್ಸ್ಗೆ ಇಷ್ಟು ಜನ ಬರ್ತಾರೆ ಅಂತ ನಾವಂತೂ ಎಕ್ಸ್ಪೆಕ್ಟ್ ಮಾಡಿಲ್ಲ. ತುಂಬ ಜನ ಬಂದಿದ್ದರು. ಬೆಳಗ್ಗೆ 5:30ಗೆ ರೀಚ್ ಆದ್ವಿ. ಆದರೂ ತುಂಬ ಜನ ಹಾಗೆ ಗೇಟ್ ಓಪನ್ ಮಾಡಿದ್ರು. ನಾವು ಹೊರಟ್ವಿ. ಬೈಕ್ಸ್ ಅಂತೂ ಹೆವಿ ಬಂದಿದ್ದಾವೆ. ಹೋಗ್ತಾ ಹೋಗ್ತಾ ವ್ಯೂ ಚೆನ್ನಾಗಿತ್ತು. ಬಿಸಿಲು ಬರ್ತಿದೆ ಅಂತ ನೋಡಿದ್ರೆ ಮೇಲೆ ಹೋಗಿದ ತಕ್ಷಣ ಹನಿ ಬೀಳ್ತಿದೆ. ಫುಲ್ ಮಂಜು, ಫಾಗು. ಕನ್ಫ್ಯೂಸ್ ಆಗಿಬಿಟ್ವಿ, ಇದೇನಪ್ಪ ಇವತ್ತು ಮಳೆ ಏನಾದರೂ ಬರುತ್ತಾ ಅಂತ. ಫೈನಲಿ ನಂದಿ ಹಿಲ್ಸ್ಗೆ ರೀಚ್ ಆಗಿದ ತಕ್ಷಣ ಅನ್ಎಕ್ಸ್ಪೆಕ್ಟೆಡಾಗಿ ನಮ್ಮ ಶಿವರೆಡ್ಡಿ ಕಾಣಿಸ್ಕೊಂಡ. ಅವನು ಮತ್ತು ಅವ್ರ ಫ್ರೆಂಡ್ಸ್ ಕೂಡ ನಂದಿ ಹಿಲ್ಸ್ಗೆ ಬಂದಿದ್ದರು. ಹಾಗೆ ವ್ಯೂನ ನೋಡಿ ಎಂಜಾಯ್ ಮಾಡ್ತಾಯಿದ್ವಿ. ಆದರೆ ಇಲ್ಲಿ ಪಕ್ಕದಲ್ಲಿ ಫೋಟೋಶೂಟ್ ನಡೀತಿತ್ತು. ಆ ಫೋಟೋಶೂಟ್ ಹೇಗೆ ನಡೀತಿತ್ತು ಅಂತ ನೀವು ನೋಡಿ. ಆ ಹುಡುಗ ಪೋಸ್ ಮಾತ್ರ ಸಖತ್ತಾಗಿ ಕೊಡ್ತಿದ್ದವರು. ಇನ್ನೂ ನಮ್ಮ ರೈಡರ್ಸ್ ಬರಬೇಕಿತ್ತು. ಸೊ ಅವ್ರಿಗೆ ವೆಯ್ಟ್ ಮಾಡ್ತಾಯಿದ್ವಿ. ಸೊ ಅವರೇ ಕೊನೆಗೂ ಬಂದರು. ಸೊ ಎಲ್ಲರೂ ಒಟ್ಟಿಗೆ ಸೇರಿ ನಾವು ಹೊರಟು. ನಮ್ಮಲ್ಲಿ ಒಂದು ಇಂಪಾರ್ಟೆಂಟ್ ವ್ಯಕ್ತಿನ ನಿಮಗೆ ತೋರಿಸ್ಬೇಕು. ಬಾಬಾ, ಬಾಬಾ, ಬಾಬಾ. ವ್ಯೂ ಚೆನ್ನಾಗಿರುತ್ತೆ ಅಂತ ಬಂದ್ವಿ. ಬಟ್ ಆದರೆ ವ್ಯೂ ಏನೂ ಇಲ್ಲ, ತುಂಬ ಫಾಗೇ ಇತ್ತು. ಇದನ್ನು ಕೂಡ ನಮ್ಮ ಬಾಬಾ ಕ್ಯಾಪ್ಚರ್ ಮಾಡ್ತಾ ಇದ್ದ. ಅದರಲ್ಲಿ ಏನು ಕಾಣ್ತಿತ್ತು ಅವನಿಗೆ ಗೊತ್ತಾಗಬೇಕು. ಮಾಮು ಒಂದು ಸ್ಮೈಲ್ ಕೂಡ ಇಲ್ಲಿ. ನಾವು ಯಾವ್ದಾನ ಇದು ಕಟ್ಬಿಡೋಣ, ಯಾವ್ದಾನ ನಾವು ಮನೆಗೆ. ನೋಡು, ನಮ್ಮ ಬಾಬಾ ವಯಸ್ಸಾಗಿದ್ರು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾನೆ ನಮ್ಮ ಬಾಬಾ. ಬನ್ನಿ ಬನ್ನಿ ಬನ್ನಿ, ಬೇಗ ಬನ್ನಿ. ಪೋಸಂತೆ ಕೊಡಿ, ಕ್ಯಾಪ್ಚರ್ ಮಾಡ್ತಾರೆ. ಹಾಂ, ಬುರ್ರೆ ಬರಲಿ, ಬುರ್ರೆ ಬರಲಿ. ಹಾಂ, ಸಪೋರ್ಟ್ ಕೊಡಿ ಅಪ್ಪ, ಸಪೋರ್ಟ್ ಕೊಡಿ. ಸಪೋರ್ಟಾ, ಹಂಗೆ ಸಪೋರ್ಟ್ ಕೊಡಿ, ಕೊಡಿ. ಬಾಬಾಗನ್ ಕರಿಯೋ. ಚೆನ್ನಾಗಿರೋರು ಬರ್ತಾವ್ರೆ. ಬಾಬಾ ಫೇಮಸ್ ಆಗಬೇಕು. ಇನ್ನೂ ಮದುವೆ ಆಗಿಲ್ಲ. ಸರ್, ಅದು ಚಿಕ್ಕಬಳ್ಳಾಪುರದಲ್ಲಿ ಹೆಣ್ಣು ನೋಡಿ. ನಮ್ಮವನಿಗೆ ಏಜ್ ಆಗೋಗಿದೆ, ಬಾಬಾಜಾನ್ಗೆ. ಇವರಿಬ್ಬರು ಆ ಮಗುನ ಹೆಂಗೆ ಕಿಡ್ನಾಪ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೆ ಅನಿಸುತ್ತೆ. ಕಾಫಿ ಕುಡಿಯೋಣ ಅಂತ ಹೋಗ್ತಾ ಇದ್ದೀವಿ. ಈ ಚಳಿಗೆ ಕಾಫಿಗೆ ಸಖತ್ತಾಗಿ. ದೋಸೆ ಹೆಂಚನ ಈ ಥರ ಕ್ಲೀನ್ ಮಾಡಿದ್ರೆ ದೋಸೆ ತುಂಬ ಟೇಸ್ಟ್ ಬರುತ್ತೆ ಅಂತ. ನಿಜಾನ? ರಾಣಿ ಕನ್ನಡ ಮಾತಾಡ. ರಾಣಿ, ಓಯ್ ಕನ್ನಡ ಮಾತಾಡ. ಕನ್ನಡ ಮಾತಾಡ. ನಮಗಿಂತ ಮುಂಚೆನೇ ಬಂದ್ಬಿಟ್ಟಿದೆ ಕೋತಿ ವ್ಯೂ ನೋಡೋಕ್ಕೆ. ಅದು ಎಲ್ಲರಿಗಿಂತ ಟಾಪಲ್ಲಿ ಕೂತಿದೆ. ಚೆನ್ನಾಗಿ ನೋಡುತ್ತೆ ಅನಿಸುತ್ತೆ ವ್ಯೂ ಇವತ್ತು. ಎಲ್ಲರೂ ಸನ್ರೈಸ್ ವೆಯ್ಟ್ ಮಾಡ್ತಿದ್ರು. ಬಟ್ ಆದರೆ ಸನ್ರೈಸ್ ಆಲ್ರೆಡಿ ಆಗೋಗಿತ್ತು. ಬಟ್ ಕ್ಲೌಡ್ಸ್ ಆದರೂ ನೋಡೋಣ ಅಂತ ಕಾಯ್ತಿದ್ರು. ಕ್ಲೌಡ್ಸು ಬರಲಿಲ್ಲ, ಏನೂ ಬರಲಿಲ್ಲ. ಹಾಗೆ ನಾವು ಹೊರಟ್ವಿ. ಪಾಪ ಸುಸ್ತಾಗೋದ ನಮ್ಮ ಒಂದು ಬಾಬಾ ಜಂಗಲ್. ಇವ್ರ ಜೊತೆ ಬಂದರೆ ಇದೇ ಗೋಳು ಹುಡುಗಿ ಇರ್ತು. ಯಾರಾದ್ರೂ ತುಳಿರಿ. ತುಳಿದಲ್ಲ ಅಂತ ಯಾರು ಬೇಡ ಗುರು, ಆಯ್ತನಾ? ಬೇಡ, ಕೈ ಹಿಡಿ ಹೋಗ್ಲಿ. ಮ್ಯಾಮ್ ಕೈ ಹಿಡಿಸ್ತೀನಿ ನಿಂಗೆ. ಹಿಂಗೆ ತೊತ್ತೇ ಹತ್ರ ಇಡು.
ಇವಳು ಯಾರ ಇವಳು ಕಪಿ ಏನು ತೊಳೆ ಏನೋ ತೊಳಿಬೇಕಂತ ನೋಡು. ಮಂಜು ಇಲ್ಲಿ ಬಾ ಇಲ್ಲಿ. ಫೋಟೋಗ್ರಾಫಿ ನೀವು ಸ್ವಲ್ಪ ಮುಂದೆ ಬೆಂಡಾಗಿ. ಬಾಬಾ ಎಷ್ಟು ಚಾರ್ಜು? ನೀನು ರೌಡಿ ಆದ್ರೆ ನಾನು ಮೀಮ್ಸ್ ಒಂದೊಂದು ಹೇಳ. ಏನಕ್ಕೆ ಬಂದಿರೋದು ನೀವೆಲ್ಲ ನಿತ್ಯ ಮಾಡೋದಕ್ಕ? ಮೇಲೆ ಕೆಳಗೆ ಮೇಲೆ ಕೆಳಗೆ ಮೇಲೆ ಕೆಳಗಡೆ ನಾನು ಲಾಸ್ಟ್ ಆಗಿರ್ತೀನಪ್ಪ. ನೋಡ್ ಬರ್ರಿ ಬರ್ತಾ ನಿಮ್ಗೆ ಏನಾದ್ರು ಆಡಲ್ಲ ಬುರ್ರೆ. ಬನ್ನಿ ಬನ್ನಿ. ಏನ ಮಾಡಿಲ್ಲ ಮಾಡು ಬಾಬಾ, ಪ್ರಾಕ್ಟೀಸ್ ಮಾಡು. ಸೆಕೆಂಡ್ ಸ್ಟೆಪ್ ಇದು. ಬಾಬಾ ಗಂಟೆ ಡ್ಯಾನ್ಸ್ ಎಲ್ಲ ಮಾಡ್ತಾನೆ. ಫಸ್ಟ್ ಸ್ಟೆಪ್ ಇದು. ದಾಸುಪೇಟೆ ಇದೆ. ದಾಸು ಪಿಚ್ಚೆ ಇದೆ. ಆಮೇಲೆ ಮತ್ತೆ ಹಿಂಗ್ ಬರುತ್ತೆ. ಹಂಗೆ ಇದ್ರ ಬಗ್ಗೆ ನಾವಿದು ಹಿಂಗ್ ಮಾಡಿ ಮತ್ತೆ ಈ ಕಡೆ ಹಿಂಗ್ ಮಾಡಿ ಮತ್ತೆ ಹಿಂಗೆ. ಆಕ್ಚುಲಿ ಕ್ಲಾಪ್ಸ್ ಮೂರು ಕೊಡಿಬೇಕು. ಇಲ್ಲಿ ಮೇಲೆ ಬಂದಾಗ ఇట్టుకే జీతాలు అలా కాదు. ಕೊನೆಗೂ ಕ್ಲೌಡ್ಸ್ ಬಂತು, ಬಿಸಿಲು ಬಂತು, ವ್ಯೂ ಚೆನ್ನಾಗಿ ಕಾಣ್ತಿತ್ತು, ವ್ಯೂ ಮಾತ್ರ ಸಖತ್ತಾಗಿ ಕಾಣ್ತಿತ್ತು. ಫೈನಲಿ ನೋಡಿದ್ದಾಯಿತು. ಇನ್ನು ಹೊಡೋ ಸಮಯ ನಮ್ಮದು. ನಾವು ಹೊರಟ್ವಿ. ಹೋಗ್ತಾ ಹೋಗ್ತಾ ಮತ್ತೆ ನಮ್ಮ ಶಿವಾರೆಡ್ಡಿ ಸಿಗ್ತಾವನೆ. నువ్వు వచ్చి తనకి అయిపోయింటాయి దరిద్రం ఏం చేస్తా నేను వస్తుంటే వీడియో ఇలా ఫోటో తీసి ಓಯ್ ತೆಗೆದ್ರೆ ಏನೀಗ? ಫೋಟೋ తీస్తా. ಏನಪ್ಪಿ ಸಮಾಚಾರ? ಏನಿಲ್ಲಪ್ಪ. ಊಟ ಮಾಡ್ದ? ಏನಕ್ಕೆ ಬಂದಿದ್ದ? ಯಾಕ ಬಂದಿದ್ದ? 100% ಅದೇ 100%. ಹಾಂ, ಇಲ್ಲಿಂದ ಪ್ಯಾರಾಗ್ಲೈಡಿಂಗ್ ಮಾಡ್ಕೊಂಡು ಹೊರಟೋಗ್ಬೋದು. ಇವಡ್ಲೆ ಈವ್ನಿಂಗ್ ఏదో గోదావరి వచ్చిందాడంతే. మేము గోదావరి ಬಾಬಾ, ಇದು ಏನಕ್ಕೆ ಇಟ್ಟಿರೋದು? ಕಿಂಡಿಗಳು ಆಕ್ಚುಲಿ ಇಲ್ಲಿ ತೋರಿಸ್ತೀನಿ. ಬನ್ನಿ. ಇದೇನಕ್ಕೆ ಇಟ್ಟಿರೋದು? ಇದೇನಕ್ಕೆ ಹೇಳ, ಫಸ್ಟ್ ಎನಿಮೀಸ್ ಬರ್ತಾ ಇದ್ರು. ಹಾಂ, ಇಲ್ಲಿ ಗನ್ ಇಟ್ಟು ಅಲ್ಲಿ ಟಾರ್ಗೆಟ್ ಮಾಡ್ತಾ ಇದ್ರು. ಗನ್ ಎಷ್ಟು ದೊಡ್ಡದಾಗ ಬರುತ್ತಾ? ಗನ್ ಅಂದ್ರೆ ಎಷ್ಟು ಇರ್ತಾನೆ ಕೋತನ್ನ ಕೋವಿಗಳು ಇರ್ತಾ ಇದ್ದಿದ್ದು. ಇದು ಇದೇನಕ್ಕೆ? ಆಕ್ಚುಲಿ ಇದು ಹಿಂಗ್ ಹೋಗಕ್ಕಲ್ಲ? ಇದೆಲ್ಲ ಇದು ಇಲ್ಲಿ ಏನದು ಏನದು? ಫಿರಂಗಿ. ಹಾಂ ಮೇಡಮ್ ಮೇಡಮ್ ಏನು ಕಾದ್ಲಿ ಎಂಡ್ ಮೇಡಮ್. ಬಾಬಾ, ಯಾಕೆ ತೆಲುಗು ಜಾಸ್ತಿ ಮಾತಾಡ್ತೀನಿ ನಾನು? మా తెలుగు మండి మేము. ಯಾವ ಊರು ತೆಲುಗು ಅಲ್ಲಿ? మాది ఆంధ్రప్రదేశ్. ಯಾಕೆ ಇಸ್ಲಾಗೆ ಅಲ್ಲಿ ಮಾತಾಡೋದು? ನಮ್ಮ ಪಕ್ಕದ ನೈಬರ್ ಅಲ್ಲ, ಕರ್ನಾಟಕಕ್ಕೆ ನಿಯರ್ ಇದೆ ಅದು. ಹೌದಾ? ಪಾಪ ಯಾಕೋ ಬ್ಯಾಗ್ ಕಿತ್ತೋಯ್ತೆ. మేడం బెల్ట్ ఓడిందంట మేడం. ఫోను ఫీల్ అవుతున్నారు.
బుర్రే ఏం కాదు రారా ఇదే ఫిరంగి ఇది ధూము లోపలికి ధూము ಚಿನ್ನಗಾನೆ ಒಂದದು ಹೋಲು ಗುಂಡಿನ ಫಿರಂಗಿ ಅಂತಾರೆ ಇದನ್ನ. ಏನಕ್ಕೆ ಯೂಸ್ ಮಾಡ್ತಾರೆ? ಇದು ಶತ್ರುಗಳ ಮೇಲೆ ದಾಳಿ ಮಾಡಕ್ಕೆ ಹಾಕೊಂಡು ಬಿಡ್ತಾರ. ನಾನು ರೀಲ್ಸ್ ಮುಗಿದು ಇನ್ನು ಹೊರಟ್ವಿ, ಕೈವಾರ ಹೋಗಬೇಕು ಅಂತ ಹೋಗ್ತಾ ಇದ್ದೀವಿ. ಕೈವಾರಕ್ಕೆ ಹೋಗ್ಬೇಕಾದ್ರೆ ಅಲ್ಲೇ ಸ್ವಲ್ಪ ಟಿಫನ್ ಮಾಡ್ಕೊಂಡು ಹೋಗೋಣ ಅಂತ ಟಿಫನ್ ಮಾಡಕ್ಕೆ ಹೋದ್ವಿ. ಹೊಡೀರಿ ನೋಡೋಣ, ಇಲ್ಲೇ ಬಿಟ್ಟು ಹೊರಟು ಯಾರು ಮೇಡಮ್ ಹಂಗೇನಪ್ಪ, ಅದಕ್ಕೆ ನಾನು ಅನ್ಸ್ಕೊಳ್ಳಲ್ಲ ಮೇಡಮ್ಗೆ. ಯಾರ ಮೇಡಮ್ ಅದಕ್ಕೆ ಕೂರ್ಸ್ಕೊಂಬಾರ್ದಲ್ಲ, ಸುಮ್ಮನೆ ಅವ್ನು ನೋಡಿ ಹೊಡಿತೀನಿ 100 ಕಿತ ಹೇಳಿದ್ರಂತ ಹೇಳ್ತಾರೆ ಪಾಪ. ಹೋಗ್ಲಿ ಆ ಗಾಡಿ ಆ ಮೇಡಮ್ ತಾಯಿ. ಅಪ್ಪ ನಿಮ್ಮ ಹುಡುಗಿ ಬಯಲ್ವಾ? ನಮ್ಮ ಹುಡುಗಿ ಬೈತಾರಪ್ಪ. ಹುಡುಗಿರು ಬೈತಾರ, ಹುಡುಗಿ ಬೈತಾಳ? ಹುಡುಗಿ ನಿಮ್ಮ ಹುಡುಗಿ ಹೆಸರು ನೋಡೋಣ. ಬೇಡ. ಏನು ಮಂಜು ಅವ್ರ ಹುಡುಗಿ ಹೆಸರು? ಸಿಂಗಲ್ ಸಿಂಗಲ್ಲ? ಸಿಂಗಲ್ ಮಂಜು ಸಿಂಗಲ್ಲ? ನಿಜ? ಹಾಂ ಸಿಂಗಲ್ಲ ಮಂಜು? ರಾಣಿಂಗ್ ಕೇಳಿ. ಸಿಂಗಲ್ ಸಿಂಗಲ್ ಬುರ್ರೆ ಏನು ಹೇಳೋದು? ಅವಳೆರಡು ಮಿಕ್ಸ್ ಬುರ್ರೆ ಏನು ಹೇಳೋದು? ಏನ ಕ್ಯಾಮ್ರಾಮನ್ ಫೋಕಸ್ ಕರೋ ಮೇಡಮ್. ಅವಳು ನೋಡಿ ನನಗೆ ಮಾಡ್ತಾ ಇಲ್ಲ ಅಂತ ಅವಳು. ಅಲ್ಲಿ ನೋಡಿ ಪಾಪ ಏನೋ ಯೋಚನೆ. ಇವನ್ ವಿಡಿಯೋ ಇನ್ನೊಂದು ಒಬ್ಬ ದೋಸೆ ಹೆಂಗಿದೆ? ಚೆನ್ನಾಗಿದೆಯಾ? ಮುಂಜೆ ಹೆಂಗಿದೆ? ಇದೆ ಯಾವ ಮೇಡಮ್ ಥರ? ಮದಿ ಮೇಡಮ್. ಬಾ, ಎಷ್ಟು ಕೇಳು ಚೆನ್ನಾಗಿದೆ ಅಕ್ಕ ದೋಸೆ. ಇಲ್ಲಿ ಮಸಾಲೆ ದೋಸೆ ತುಂಬ ಚೆನ್ನಾಗಿದೆ. ಶಿಡ್ಲಘಟ್ಟ ಹೋಗೋರು ಇಲ್ಲಿ ಒಂದ್ಸಲ ಆದರೂ ಮಸಾಲೆ ದೋಸೆ ಟ್ರೈ ಮಾಡಿ. ನನ್ನ ಫ್ರೆಂಡ್ ಬೈಕ್ ಕೂಡ ಪಂಚರ್ ಆಗ್ಬೋದು. ಫುಲ್ ಸೀರಿಯಸ್ಸಾ? ಯಾಕೆ ಸೀರಿಯಸ್ ಆಗಿ ನೋಡ್ತಾ ಇದ್ದೀರಾ ಏನು? ಹಾಂ ಕಲಿತೀರಾ ನೀವು? ಒಂದು ಅಂಗಡಿ ಹಾಕ್ತೀರಾ? ಇಲ್ಲ, ಯಾಕೆ? ಅದೇ ಸರಿಯಾಗಿ ಪಂಚರ್ ಆಗಿಬಿಟ್ಟಿದೆ ಬೈಕು. ಸೊ ಇದಕ್ಕೊಂದು 1/2 hour ಆಯಿತು ಪಂಚರ್ ಆಗೋದು. ಮೆಕ್ಯಾನಿಕಲ್ ಅಪ್ಪ ಅವನು. ಎಲ್ಲ ಅಂಗಡಿ ಐತೆ, ಕೋಳಿ ಬೇಕಾ ಕೋಳಿ? ಹ್ಞೂ, ಚಿಕನ್ ಅಂಗಡಿ ಐತೆ, ದಿವಸಿ ಅಂಗಡಿ ಐತೆ. ಮ್ಯಾಮ್ ನಿಮ್ಮ ಅಂಗಡಿಯಲ್ಲಿ ಕೂರಿಸ್ತಾ ನೋಡಿ, ಯೋಚನೆ ಮಾಡಿ. ಹೌದು ಇದೆಯಪ್ಪ. ಏನು ಅಂಗಡಿ ಇದೆ ಅವ್ರದ್ದು? ಏನು ಅಂಗಡಿನ ಇದೆಯಪ್ಪ? ಈಗ ನಿಂಗೆಲ್ಲ ಬರುತ್ತಲ್ಲ ಕೆಲಸ. ನೆಷ್ಟಿದೆನಾ ಪಾಕ್ಸ್ಕೊಂಬಿಟ್ರೆ? ಬಾಬಾ ಬಾಬಾ ಈಸಿ ಅಲ್ಲ, ಪಾಕ್ಸ್ಕಾನ್ ಬಿಟ್ಟರೆ ಇದೆ ನಾ ಕೆಲಸ ನೆಕ್ಸ್ಟು ಅಂದೆ. ಎಲ್ಲ ಕಲ್ತಿದ್ಯಲ್ಲ, ಮಾಡಿದ್ದೀನಲ್ಲ ಕೆಲಸ ಎಲ್ಲ ನೀನು. ಮಾಡಬೇಕು ಕೆಲಸ. ಏನು ಈಗ ಮಲ್ಕೊಳ್ಳಿ, ಹೋಗಿ ಬಸ್ಕೊಂಡು ಹೋಗೋಣ. ನಮಗೆ ಇಲ್ಲೇ ಮಲ್ಕೊಂಡ್ರೆ ಬಿಡಿ ಮೇಡಮ್ ಮಾಡಲಿ. ಸೊ ಬರೀ ನಿದ್ದೆ ಹೋಗೋದೇ ಆಯ್ತು ಇವರು. ಮೇಡಮ್ ನಿದ್ರೆ ಪೇರಿ నిద్రే. అక్క నేను ఎత్తుకురావాలంటే నన్ను ఇంకొకరు ఎత్తుకురావాలి. ಅಲ್ಲ ಗಾಯ್ಸ್, ನಾವಿವಾಗ ಏಕಶಿಲಾ ವಿಗ್ರಹ ಕೈಲಾಸಗಿರಿಗೆ ಬಂದಿದ್ದೀವಿ. ನಮ್ಮ ಜೊತೆ ಯಾರು ಬಂದಿದ್ದಾರೆ? ನಮ್ಮ ಜೊತೆ ನಮ್ಮ ಮೇಡಮ್ ಬೇರೆ ಬಂದ್ದಾರೆ. 30 ವರ್ಷ ಹಿಂದೆ ಈ ಥರ ಕೆತ್ತನೆ ಮಾಡಿದ್ದಾರೆ ಅಂದರೆ ಕೈಲಾಸಗಿರಿನ ಯಾವ ಥರ ತಲೆ ಓಡಿಸಿರ್ಬಾರ್ದು. ಅದು ಬರೀ ಕಲ್ಲಿಂದ, ಒಂದೇ ಒಂದು ಕಲ್ಲಿಂದ ಈ ರೇಂಜಿಗೆ ಕೆತ್ತನೆ ಮಾಡಿದ್ದಾರೆ ಅಂದರೆ ಅವ್ರಿಗೆಲ್ಲ ಹ್ಯಾಂಡ್ಸ್ ಆಫ್ ಹೇಳಬೇಕು. ತುಂಬ ಚೆನ್ನಾಗಿದೆ. ಯಾರಾದರೂ ಕೈವಾರ ನೋಡಿಲ್ಲ ಅಂದಮೇಲೆ ಕೈವಾರಕ್ಕೆ ಹೋಗಿ ಕೈವಾರ ಬೆಟ್ಟ ನೋಡ್ಕೊಂಡ್ಬನ್ನಿ. ವಾ, ನೀವು ಆರಾಮಾಗಿ ನಿಮ್ಮನ್ನು ಅದಲ್ಲೂ ತಗೋಬೋದು. ಇದು ಹೇಗೆ ಸ್ಥಾಪನೆ ಆಯಿತು ಅಂತ ಎಲ್ಲ ಇಲ್ಲಿ ಬೋರ್ಡಲ್ಲಿ ಹಾಕಿದ್ದಾರೆ. ಸೊ ನೋಡಿ, ಆದರೆ ಓದ್ಕೊಳ್ಳಿ, ನೀವು ಅರ್ಥ ಮಾಡ್ಕೊಳ್ಳಿ. ಯಾರಿದ್ರು? ಇದನ್ನೇ ಕೈವಾರದವನು. ಏನಿದೆ? ಅವರು ಯೂಸ್ ಮಾಡ್ತಾ ಇರೋ ಚಪ್ಪಲಿನ ಒಂದು ಬಾಕ್ಸಲ್ಲಿ ಇಟ್ಟು ಡೈಲಿ ಅದಕ್ಕೆ ಪೂಜೆ ಕೂಡ ಮಾಡ್ತಾರಂತೆ. ಕೈಲಾಸಗಿರಿ ಬಂದಿದ್ದೀವಿ.
మీ 10 రూపాయలు మీకే ಬಾಬಾ ಎಷ್ಟು ನಿನ್ ಚಪ್ಪಲಿ 1000 ರೂಪಾಯಿ ಗೊತ್ತಂತೆ ಎಲ್ಲಿ ಯಾವ ಅಂಗಡಿಯಲ್ಲಿ ಸಿದ್ದಿಕ್ ಯಾವ್ದು ಅಂಗಡಿ ಹೆಸರು ಅಮ್ಮೂರು ಮಂಚನಹಳ್ಳಿ ಅಲ್ಲ ತ್ರಿಬಲ್ ಎ ಫ್ಯಾಷನ್ ಟ್ರಿಬಲ್ ಎ ಫ್ಯಾಷನಾ ಹಂಗ ಹೋಗ್ಬೇಕಿತ್ತು ಹಿಂಗ್ ಬಂದ್ಬಿಟ್ಟಿದೀವಿ ಫೈನಲಿ ಮೇಡಮ್ ಅವರು ಕೈಲಾಸಗಿರಿಗೆ ರೀಚ್ ಆಗಿ ಸೇಫ್ ಆಗಿ ರಿಟರ್ನ್ ಬಂದಿದೀವಿ. ಅವ್ರು ರಿಟರ್ನ್ ಬಿಡೋದು ಜವಾಬ್ದಾರಿ ನಮ್ಮೆಲ್ಲರದು. ಇವನಪ್ಪ ಅಲ್ವ ಮೇಡಮ್ ಏನು ನಾಯಿ ಪಿಳ್ಳೆ ಎಲ್ಲ ಹುಡ್ಕೊಂಡು ನಾಯಿ ಪಿಳ್ಳೆ